ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮನ ಮಗಳು. ಇವತ್ತು ಏನು ಸ್ಪೆಷಲ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ. ಸೊ ಹ್ಯಾಪಿ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಗಣರಾಜ್ಯೋತ್ಸವವು ಭಾರತದ ಸಂವಿಧಾನವು ಜಾರಿಗೆ ಬಂದ ದಿನವನ್ನು ಸ್ಮರಿಸುವ ದಿನವಾಗಿದೆ. ನಮಗೆಲ್ಲರಿಗೂ ಗೊತ್ತಿದ್ದಂಗೆ 1947ರಲ್ಲಿ ಭಾರತವು ಬ್ರಿಟಿಷರಿಂದ ಸ್ವತಂತ್ರ ಪಡೆಯಿತು. ಆಗ ಡಾಕ್ಟರ್ BR ಅಂಬೇಡ್ಕರ್ ನೇತೃತ್ವದಲ್ಲಿ ನಮಗೆ ಸಂವಿಧಾನ ರಚಿಸಲಾಗಿದೆ. ಅದು 1950ರ ಜಾನ್ವರಿ 26ರಂದು ಸಂವಿಧಾನ ಜಾರಿಗೆ ಬಂದಿದೆ. ಅಂದಿನಿಂದ ಪ್ರತಿ ವರ್ಷ ಜಾನ್ವರಿ 26ರಂದು ಭಾರತಾದ್ಯಂತ ಭವ್ಯವಾಗಿ ಈ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವನ ಯಾವ ರೀತಿ ಆಚರಿಸ್ತಾರೆ? ಒಂದು, ನ್ಯೂ ಡೆಲ್ಲಿಲಿ ಭವ್ಯ ಮೆರವಣಿಗೆಯನ್ನು ಆಯೋಜಿಸಲಾಗಿರುತ್ತೆ. ಎರಡನೇದೇನು ಅಂದರೆ ಇಂಡಿಯನ್ ಗೇಟಲ್ಲಿರೋ ಅಮರ್ ಜವಾನ್ ಜ್ಯೋತಿಗೆ ಪ್ರಧಾನಿ ಅವರಿಂದ ಮಾಲಾರ್ಪಣೆ ಮಾಡ್ತಾರೆ. ಮೂರನೇದು, ಭಾರತದ ಧ್ವಜವನ್ನು ಹಾರಿಸಲಾಗುತ್ತದೆ. ನೆಕ್ಸ್ಟ್ 21 ಗನ್ ಸಲ್ಯೂಟ್ನ ಮಾಡಿಸ್ತಾರೆ. ಭವ್ಯ ಮೆರವಣಿಗೆ ಅಂದರೆ ಏನು? ಈ ರಿಪಬ್ಲಿಕ್ ಡೇಯಲ್ಲಿ ಗಣರಾಜ್ಯೋತ್ಸವದಲ್ಲಿ ಮೇನ್ ಅಟ್ರಾಕ್ಷನ್ ಪಾರ್ಟ್ ಅಂದ್ರೇ ಭವ್ಯ ಮೆರವಣಿಗೆ. ಈ ಭವ್ಯ ಮೆರವಣಿಗೆಯಲ್ಲಿ ಏನೇನಿರುತ್ತೆ, ಎಲ್ಲ ಆಗುತ್ತೆ ಅಂತ ಅಂದರೆ, ನ್ಯೂ ಡೆಲ್ಲಿಲಿ ನಡೆಯುವ ಭವ್ಯ ಮೆರವಣಿಗೆಯಲ್ಲಿ ಒಂದು ದೇಶದ ಸೈನಿಕರ ಶಕ್ತಿ ಗೊತ್ತಾಗುತ್ತೆ. ಇನ್ನೊಂದು, ಸಾಂಪ್ರದಾಯಿಕ ವೈವಿಧ್ಯತೆ ತಿಳ್ಕೊಳ್ತೀವಿ. ಮತ್ತು ರಾಷ್ಟ್ರೀಯ ಸಾಧನೆಗಳನ್ನು ಪ್ರದರ್ಶಿಸ್ತಾರೆ. ಇದನ್ನೇ ಭವ್ಯ ಮೆರವಣಿಗೆ ಅಂತ ಹೇಳಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮೆರವಣಿಗೆಯಲ್ಲಿ ವಿವಿಧ ರಾಜ್ಯ ಮತ್ತು ಪ್ರದೇಶಗಳ ಸಾಂಸ್ಕೃತಿಕ ಜಂಬೂವರಿಗಳನ್ನು ತೋರಿಸ್ತಾರೆ. ಅದರ ಜೊತೆಗೆ ಸಾಂಸ್ಕೃತಿಕ ಪರಂಪರೆ, ಸಂಪ್ರದಾಯಗಳು ಮತ್ತು ಪ್ರಗತಿಗಳು ಏನೇನಾಗಿದೆ ಇದೆಲ್ಲನೂ ಮೆರವಣಿಗೆ ರೂಪದಲ್ಲಿ ತೋರಿಸ್ತಾರೆ. ಭವ್ಯ ಮೆರವಣಿಗೆಯಲ್ಲಿ ಸೈನಿಕರ ಪ್ರದರ್ಶನ ಕೂಡ ಒಂದು. ಭಾರತ ಸೈನ್ಯ, ನೌಕಾಪಡೆ ಮತ್ತು ವಾಯುಪಡೆ ಈ 3 ಜನನು ಅವರ ಪಾಂಡಿತ್ಯ ಮತ್ತು ಶಸ್ತ್ರಾಸ್ತ್ರಗಳನ್ನು ಮೆರವಣಿಗೆಯಲ್ಲಿ ಪ್ರದರ್ಶಿಸ್ತಾರೆ. ರಾಷ್ಟ್ರೀಯ ಪ್ರಶಸ್ತಿಗಳನ್ನ ರಾಷ್ಟ್ರಪತಿಯಿಂದ ಕೊಡ್ತಾರೆ. ಅದು ಯಾವ್ಯಾವು ಅಂದರೆ ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಇನ್ನೂ ಹಲವಾರು ಪ್ರಶಸ್ತಿಗಳನ್ನ ಈ ಗಣರಾಜ್ಯೋತ್ಸವ ದಿನ ಕೊಡ್ತಾರೆ. ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಪ್ರತಿ ವರ್ಷ ಒಬ್ಬ ವಿದೇಶಿ ಗಣ್ಯ ಅತಿಥಿಯನ್ನು ಇನ್ವೈಟ್ ಮಾಡಲಾಗುತ್ತೆ. ಗಣರಾಜ್ಯೋತ್ಸವ ಭಾರತದ ಸಾರ್ವಭೌಮ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸಂಕೇತಿಸಲಾಗುತ್ತದೆ. ವೈವಿಧ್ಯತೆಯಲ್ಲಿ ಏಕತೆ. ಆಚರಣೆಗಳು ಭಾರತದ ಏಕತೆ ಮತ್ತು ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತದೆ. ಹೇಗೆ? ಎಲ್ಲ ಜನಸಮೂಹದ ಜನರನ್ನು ಒಟ್ಟುಗೂಡಿಸುತ್ತದೆ. ಈ ದಿನ ನಾಗರಿಕರಲ್ಲಿ ರಾಷ್ಟ್ರೀಯ ಹೆಮ್ಮೆ, ದೇಶಭಕ್ತಿ ಎಂಬ ಭಾವನೆಗಳು ಜಾಗೃತಿಗೊಳ್ಳುತ್ತದೆ. ಒಟ್ಟಾರೆ ಗಣರಾಜ್ಯೋತ್ಸವವು ಭಾರತಕ್ಕೆ ಒಂದು ಮಹತ್ವ ಸಂದರ್ಭವಾಗಿದೆ. ಇದು ಸಾರ್ವಭೌಮ ರಾಷ್ಟ್ರವಾಗಿ ಗುರುತಿಸಲಾಗುತ್ತದೆ ಮತ್ತು ಇದರ ಶ್ರೀಮಂತ ಸಾಂಪ್ರದಾಯಿಕ ಪರಂಪರೆ ಮತ್ತು ಪ್ರಜಾಪ್ರಭುತ್ವ ಆಶಯವಾಗಿ ಆಚರಿಸಲಾಗುತ್ತದೆ.